ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ, ವಾರ್ಷಿಕ ಸಭೆಯಲ್ಲಿ ಕೋಲಾಹಲ. ಹುಣಸೂರು ತಾಲೂಕು ಹೆಗ್ಗಂದೂರು ಗ್ರಾಮದ ಎಂಡಿಸಿಸಿ ಬ್ಯಾಂಕ್ನ ವಾರ್ಷಿಕ ಸಭೆ ಕೋಲಾಹಲಕ್ಕೆ ಕಾರಣವಾಯಿತು. ಬ್ಯಾಂಕ್ ಕಾರ್ಯದರ್ಶಿ ವಿರುದ್ಧ ಅವ್ಯವಹಾರ ಆರೋಪ ಮಾಡಿದ ಕೆಲವು ಸದಸ್ಯರು ಮಾತಿನ ಚಕಮಕಿಗೆ ಇಳಿದರು. ಸೂಕ್ತವಾಗಿ ಲೆಕ್ಕ ನೀಡುವಂತೆ ಪಟ್ಟು ಹಿಡಿದು ಸಭೆ ನಡೆಯಲು ಅಡ್ಡಿಪಡಿಸಿದರು. ಹೊಗೆಸೊಪ್ಪಿನ ಹಣ ಬಿಡುಗಡೆ ಆಗಿದ್ರೂ ಚೆಕ್ ನೀಡದೆ ಸತಾಯಿಸುವುದು, ಸಾಲದ ಪಟ್ಟಿ ವಿವರ ಪ್ರಕಟಿಸದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಹೊಗೆಸೊಪ್ಪಿನ ಹಣ ತೀರಿಸಿದ್ದರೂ ಬಾಕಿ ಇರುವಂತೆ ತೋರಿಸುತ್ತಿರುವುದಾಗಿ ಆರೋಪಿಸಿದ ಸದಸ್ಯರು ಕಾರ್ಯದರ್ಶಿ ವಿರುದ್ಧ ತಿರುಗಿ ಬಿದ್ದರು. ಬಾಕಿ ಪಟ್ಟಿ ಬಿಡುಗಡೆ ಮಾಡುವಂತೆ ಸದಸ್ಯರು ಒತ್ತಾಯಿಸಿದರು. ವಿಚಾರಣಾಧಿಕಾರಿಯಾಗಿ ಬಂದ ಅಧಿಕಾರಿ ಅಸಹಾಯಕರಂತೆ ಕುಳಿತಿದ್ದರು. ಸದಸ್ಯರ ವಿರೋಧವನ್ನ ಲೆಕ್ಕಿಸದ ಆಡಳಿತ ಮಂಡಳಿ ಸಭೆಯನ್ನ ಮುಂದುವರೆಸಿತು. ಇದು ಎಂತನೋ ಅಂತಿಂದನೋ ಸಿಪ್ಪೆ ತಿಂದನೆಲ್ಲ ತಪ್ಪು ಮಾಡ್ತಾವ್ರೆ. ಇವತ್ತು ಗಮನ ತಗೊಳ್ಳಿ. ಇವರು ಇಲ್ಲಿಗೆ ಸೂಪರ್ ಇದ್ರು ಆಡಳಿತ ಮಂಡಳಿ ಹೇಳ್ತಾವ್ರೆ, ನಿಮ್ ಸಾಲ ಯಾವತ್ತೋ ಇಲ್ಲಿಗೆ ಬಂದ್ಬಿಟ್ಟು ಕ್ಯಾರಿಬೇಡಿ, ಸಾಲ ತೀರೋಗ್ಬಿಟ್ಟೆ. ಈ ಸೂಪರ್ ಡ್ಯೂ ಡೇಟ್ 15 ದಿವಸಕ್ಕೆ ನಿಮ್ ಸಾಲ ಎಲ್ಲ ಕ್ಲಿಯರ್ ಆಗ್ಬೇಡಿ ಅವರು. ಆಮೇಲೆ ಇನ್ನೊಂದು ಮಾಹಿತಿ ಕೊಡ್ತೀನಿ ಸೆಕ್ರೆಟರಿಗೆ. ಇನ್ನೊಬ್ಬ ಅಸಿಸ್ಟೆಂಟ್ ಸೆಕ್ರೆಟರಿ ಅವ್ರೆ, ನೀವು ಅಸಿಸ್ಟೆಂಟ್ ಸೆಕ್ರೆಟರಿ ಆಗ್ಬಿಟ್ರೆ ಅವ್ನು ದುಡ್ಡು ಇಸ್ಕೊಂಡ್ರೆ ಟಕ ಮಡಿತಾನೆ, ಸೆಕ್ರೆಟರಿ ಸೈನ್ ಹಾಕಿಲ್ಲ. ನೀವು ದಿನನಿತ್ಯ ಬಂದು ರೈತರಿಗೆ ಅಲ್ಲೇ ಗಂಟೆ ದುಡ್ಡು ರಸೀತಿ ಹಾಕಿ ಅವ್ನು 10 ರೂಪಾಯಿ ಗಂಟೆ ರಸೀತಿ ಹಾಕಿ ಸ್ಪಾಟ್ ಬಂದಿದೆ. ನಿಮ್ ಅಸಿಸ್ಟೆಂಟ್ ಹಾಕ್ಬಿಟ್ರೆ ನೀವು ಹಾಕೊಂಡು ಹೋಗ್ಬೇಡ. ಅದು ಆಯ್ತಾ? ನಿಮ್ ಲೋನ್ ತೀರೋದಕ್ಕೆ 15 ದಿವಸಕ್ಕೆ ಲೋನ್ ಕೊಡ್ತೀನಿ ಅಂತ ಹೇಳವ್ರೆ. ಇಲ್ಲ ಅಂದ್ರೆ ನಮ್ದು ಹೆಂಗೆ ಅಂದ್ರೆ ಯಾವುದೇ ರೈತರು ಲೋನ್ ಕೊಡ್ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಅಪರಾಧ ಮಾಡ್ಕೊಳ್ಳೋಕೆ ಹೋಗಬೇಡ. ಕಟ್ಟುನ ಡಿಮ್ಯಾಂಡ್ ಕ್ಲಿಯರ್ ಮಾಡಿಸ್ಕೋ, ಒಂದು ರೈತರು ಲೋನ್ ಕೊಡು, ಅಕೌಂಟ್ ಕೊಡಿ. ನಾವು ಅದೇ ಹೇಳಾಗಿದೆ. ಮನೋಜ್ಞ ಬರೋದೆ ನೆಕ್ಸ್ಟ್ ಇನ್ನು ರೈತ ಇಲ್ಲಿ ಕೇವಲ ಕೊಡ್ತಾವ್ರೆ. ಯಾವುದೇ ಕಾರಣಕ್ಕೂ ಅವನು ಒಂದೇ ಒಬ್ಬ ರೈತಂದು ಬ್ಯಾಲೆನ್ಸ್ ಇರಲಿಲ್ಲ. ತಗೋ ಮನೆ
ಅಕೌಂಟ್ ಬಾಕು ಇನ್ನೇನಿದೆ ಅಕೌಂಟ್ ಬಾಕಿದೆ ಅಕೌಂಟ್ಗೆ ಹಾಕಿದ್ರೆ ಅಂತಂದ್ರೆ ಲೀಸ್ಟ್ ಕೊಡಕ್ಕೆ ಹೇಳಿ ಸರ್. NDC ಬ್ಯಾಂಕ್ ಏನಾಗಿದೆ ಗೊತ್ತವ್ರೆ 2 ತೆಗಿದ್ರಿ ನನ್ನ ನಂಬಿ ಕಿಡಿರಿ ನಾನು ಕಂಡದ 2018 ಆಗಸ್ಟ್ 28ನೇ ತಾರೀಕು 27 ಕೋಟಿ ದುಡ್ಡು ಹೋಗಿದ್ದು 27 ಕೋಟಿ ಒಟ್ಟು 27 ಕೋಟಿ ದುಡ್ಡು ಹೋಗಿದ್ದು. ಇದ್ರ ಬಗ್ಗೆ ದೊಡ್ಡದು ಹೋರಾಟ ನಡೀತು GBM ಅಲ್ಲಿ. ಎಲ್ಲಿ ಚಂದ್ರಶೇಖರ್ ಏನ್ ಸಮಸ್ಯೆ ಇದೆಯಮ್ಮ ನಿಮ್ದು? ಹೊಗೆ ಸೊಪ್ಪು ಎಷ್ಟು ವರ್ಷದಿಂದ ಕೊಡಬೇಕು? 3 ಲಕ್ಷ. ಏನ್ ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇರೋದು? ಏನ್ ಹೆಸರು ಅವ್ರದ್ದು? ಏನ್ ಹೆಸರು? ಇದೇನಕ್ಕೆ ಕಾರ್ಯಕ್ರಮ ಮಡಗಿದ್ದಾರೆ? ಇದು ಕಾರ್ಯಕ್ರಮ ಏನು ಇಷ್ಟ ಮಡಗಿದ್ದಾರೆ? ಹುಣಸೂರು ತಾಲೂಕು ಹೆಗ್ಗಂದೂರು ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ ನಿಯಮಿತ ಅದರ ಒಬ್ಬ ಸದಸ್ಯನಾಗಿದ್ದು ನಾನು ಮಹಾದೇವಪ್ಪ ಅಂತೇಳಿ ನನ್ನ ಹೆಸರು. ಇಲ್ಲಿ ಈ ದಿನ ನಮ್ಮ ಹೆಗ್ಗಂದೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ರು. ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ರೆ ಈ ನಮ್ಮ ಸಂಘದಲ್ಲಿ ಇಲ್ಲಿ 9 ಹಳ್ಳಿ ಸೇರಿ ನಾವೊಂದು ಸಹಕಾರ ಬ್ಯಾಂಕ್ ಮಾಡ್ಕೊಂಡಿದ್ದೀವಿ, ರೈತರುಗಳೆಲ್ಲ ಸೇರಿ. ಇಲ್ಲಿ ರೈತರು ಹೊಗೆಸೊಪ್ಪನ್ನೇ ನಂಬ್ಕೊಂಡು, ರೈತ ಜೀವನಾಡಿಯನ್ನು ನಂಬ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ತಂಬಾಕನ್ನು ಬೆಳೆದು ನಾವು ತಗೊಂಬಂದು ಇದಕ್ಕೆ ನಮ್ಮ ಸಹಕಾರ ಹೊಗೆಸೊಪ್ಪು ಟಬಾಕೋ ಬೋರ್ಡ್ಗೆ ಮಾರ್ಕೆಟ್ ಮಾಡ್ತಾನೆ ನಮ್ಮ ರೈತ. ಅಲ್ಲಿಂದ ಬಂದಂಥ ಚೆಕ್ನ ಹಣವನ್ನು ಈ ನಮ್ಮ ಸಕಾಲಕ್ಕೆ ಕರೆಕ್ಟಾಗಿ 15 ದಿವಸದೊಳಗೆ ಚೆಕ್ಕು ವಿಲೇವಾರಿ ಆಗುತ್ತೆ. ಅದನ್ನು ಕರೆಕ್ಟಾಗಿ ನಮ್ಮ ಸೆಕ್ರೆಟ್ರಿ ನಮಗೆ ರೈತರಿಗೆ ಸಕಾಲಕ್ಕೆ ಕರೆಕ್ಟಾಗಿ ಕೊಡ್ದಾನೆ, ಸಕಾಲಕ್ಕೆ ರೈತರು ಬೇಕಾದಂಥ ಟೈಮಲ್ಲಿ ಲೋನ್ ಕೊಡ್ದಾನೆ. ಸಿಕ್ಕಾಪಟ್ಟೆ ವ್ಯವಹಾರ ನೋಡಿಕೊಂಡು ಇವತ್ತು ಲೆಕ್ಕ ಕೇಳಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಂದು ಇವರೆಲ್ಲ ಲೋಪದೋಷಗಳು ಮಾಡಿ ಬೋಳಿ ಲೆಕ್ಕ ಕೊಟ್ಟು ಖಾಲಿ ಲೆಕ್ಕ ಕೊಟ್ಟು ಎಲ್ಲ ವ್ಯವಹಾರ ಮಾಡಿ ನಾವು ಕೊನೆಗೆ ಎಲ್ಲರೂ ರೈತರು ಸಂಬಂಧಪಟ್ಟ ರೈತರೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ನಿಮ್ಮ ವಾಹಿನಿಯಲ್ಲಿ ಸುಮಾರು ಜನಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಯಾವುದೋ ರೈತರಿಗೆ ಮಾತ್ರ ಯಾವುದೇ ಕಷ್ಟ ಕಾರ್ಪಣ್ಯಗಳು ಕೊಡಬಾರ್ದು. ಇನ್ನು ಮುಂದೆ ಏನಾದರೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಚಾನಲ್ ಮುಖಾಂತರ ನಾವು ಹೇಳೋಕ್ಕೆ ಬಯಸ್ತೇನೆ.
ಸಿದ್ದಗಂದೂರು ಗ್ರಾಮ 23-24ನೇ ಸಾಮಾನ್ಯ ಸಭೆ ಇವತ್ತು ನಡೀತಾ ಇದೆ. ನನ್ನ ಹೆಸರು ನಿಂಗರಾಜು ಅಂತೇಳಿ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸೆಕ್ರೆಟ್ರಿ ಬಾರಿ ಅವ್ಯವಹಾರ ನಡೆದಿದೆ. ಅದ್ರ ಬಗ್ಗೆ ನಾವು ಈ ಚಾನಲ್ ಸಹ ನಾವೇ ಮಾಹಿತಿನ ಕೊಟ್ಟು ಕರೆಸ್ಕೊಂಡಿದ್ದೀವಿ. ಮತ್ತು ಇಷ್ಟೆಲ್ಲ ಮಾಡಿ ತುಂಬ ಗಲಾಟೆಗಳು ಆಗಿದೆ. ಸಾಕಷ್ಟು ಜನ ತಂಬಾಕನ್ನು ಬಿಟ್ಟಂಥವ್ರಿಗೂ ಸಹ ಹಣವನ್ನು ಕೊಟ್ಟಿಲ್ಲ. 10 ತಿಂಗಳು 12 ತಿಂಗಳಾಗಿದೆ. ಸೆಕ್ರೆಟರಿಯವರು ಸಕಾಲಕ್ಕೆ ಸೊಸೈಟಿಗಂತೂ ಬರೋದೇ ಇಲ್ಲ. ಈಗ ದುಡ್ಡು ಕೊಡೋದು ಕಟ್ಟಿ 6 ತಿಂಗಳು 7 ತಿಂಗಳಾಗಿರ್ತಕ್ಕಂಥ ರೈತರಿಗೂ ಸಹ ದುಡ್ಡನ್ನು ಕೊಟ್ಟಿಲ್ಲ. ಇಂಥ ಅವ್ಯವಹಾರಗಳು ನಡೀತಾ ಇದೆ. ಮತ್ತು ಜಮಾ ಖರ್ಚು ಆದ ನಂತರ ಬಾಕಿ ಪಟ್ಟಿ ಯಾರು ಬಾಕಿ ಇರ್ತಾರೆ ಅಂಥ ರೈತರನ್ನ ಓದಬೇಕು. ಇಲ್ಲಿ ಸಾಲ ತೀರಿಸಿರ್ತಕ್ಕಂಥ ಹಲವಾರು ರೈತರುಗಳನ್ನ ಬಾಕಿ ಪಟ್ಟಿಯಲ್ಲಿ ಇಟ್ಕೊಂಡವ್ರು. ಬಾಕಿ ಪಟ್ಟಿಯಲ್ಲಿ ಇಟ್ಕೊಂಡವ್ರಿಗೆ ಆ ಹಣವನ್ನು ದುರ್ಬಳಕೆ ಮಾಡ್ಕೊಂಡು ಸೆಕ್ರೆಟರಿ ಬಳಸ್ಕೊಂಡಿದ್ದಾರೆ. ಆ ಬಾಕಿ ಪಟ್ಟಿನ ಓದ್ತಾ ಇಲ್ಲ. ಓದೋದನ್ನೇ ಈಗ ನಾವು ಸಭೆಯನ್ನು ಮುಕ್ತಾಯ ಮಾಡ್ತೀವಿ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಸಂಘದ ಸದಸ್ಯರು 12 ಜನ ಏನಿದ್ದಾರೆ. ಕಾರ್ಯಕಾರಿ ಮಂಡಳಿಯವರ ಗಮನಕ್ಕೂ ಸಹ ಬಂದಿದೆ. ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಕ್ಕಂಥದ್ದನ್ನು ಸುಳ್ಳು ಆಶ್ವಾಸಗಳನ್ನ ಈ ಸಭೆಯಲ್ಲಿ ಕೊಡ್ತಾ ಇದ್ದಾರೆ. ಯಾರು ಸೆಕ್ರೆಟರಿ. ಈ ಸೆಕ್ರೆಟರಿ ಅವ್ರದ್ದು ನಡೆದಿರೋದು 1-2 ಅಲ್ಲ, ಭಾರಿ ಅವ್ಯವಹಾರಗಳು. ದಯಮಾಡಿ ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಚಾನಲ್ಗಳಲ್ಲಿ ಮತ್ತು ಎಲ್ಲ ಪ್ರೆಸ್ನಲ್ಲೂ ಸಹ ಇದು ಹರಡಬೇಕು. ಇದ್ರ ಬಗ್ಗೆ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಂಡು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಚಾನಲ್ ಮುಖಾಂತರ ತಾನು ಬೇಡ್ಕೊತಾ 2 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲ ವಾಹಿನಿಯವರಿಗೂ ಸಹ ನಮಸ್ಕಾರ. ನಾನು 2 ಮಾತನ್ನು ಮುಗಿಸ್ತೀನಿ.